ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾವು ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದೀನ ನಾನು ಈರುಳ್ಳಿ ಅಂದರೆ ಉಳ್ಳಾಗಡ್ಡಿ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ ಹಾಗಾದರೆ ಈರುಳ್ಳಿಯನ್ನು ನಾವು ಯಾವ್ಯಾವ ರೀತಿ ಬಳಸೋದ್ರಿಂದ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ಈರುಳ್ಳಿಯ ಔಷಧೀಯ ಗುಣಗಳು ಹಲವಾರು ಅಂತಲೇ ಹೇಳ್ಬೋದು. ಅನೇಕ ವರ್ಷಗಳಿಂದ ಈರುಳ್ಳಿಯನ್ನು ಮದ್ದಿನ ರೂಪದಲ್ಲಿ ಸಹ ಬಳಸಲಾಗುತ್ತೆ. ಬೇಸಿಗೆಯಲ್ಲಿ ಈರುಳ್ಳಿಯನ್ನು ಬಳಸೋದ್ರಿಂದ ಮೈ ಕೈ ಕಾಲುಗಳು ಕೀಲುಗಳ ಸೆಳೆತ ನೋವು ನಿವಾರಣೆಯಾಗುತ್ತೆ. ಈರುಳ್ಳಿಯನ್ನು ಹೆಚ್ಚುವಾಗ ಕಣ್ಣು ಮೂಗಿನಿಂದ ನೀರು ಸುರಿಯಲು ಬಿಡಿರಿ. ಈ ರೀತಿ ಮಾಡೋದ್ರಿಂದ ಕಣ್ಣಿನಲ್ಲಿರುವ ಕಲ್ಮಶಗಳು ಹೊರಹೋಗುವುದು. ಹೊಟ್ಟೆ ನೋವು ಅಜೀರ್ಣದಿಂದ ನರಳುತ್ತಿರುವವರು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಸೇವಿಸಿರಿ. ಇದರಿಂದ ಉತ್ತಮ ಫಲಿತಾಂಶವನ್ನು ನೀವು ಪಡ್ಕೋಬಹುದು. ಈರುಳ್ಳಿಯನ್ನು ಸಂಡಿಗೆಯಾಗಿ ಮಾಡಿಕೊಂಡು ಎಣ್ಣೆಯಲ್ಲಿ ಕರೆದು ಸೇವಿಸಿದರೆ ತಲೆಹೊಟ್ಟು, ಗಂಟಲು ಕೆರೆತ, ಆಲಸ್ಯ ದೂರವಾಗುತ್ತೆ. ಮಲಬದ್ಧತೆ ಇರುವವರು ಸ್ವಲ್ಪ ಈರುಳ್ಳಿಯನ್ನು ನಿಯಮಿತವಾಗಿ ಬಳಸೋದ್ರಿಂದ ಜೀರ್ಣಕ್ರಿಯೆಯಾಗಿ ಸುಲಭ ಮಲವಿಸರ್ಜನೆಯನ್ನು ನೆರವಾಗುತ್ತೆ. ಈರುಳ್ಳಿ ರಸ ಸೇವಿಸೋದ್ರಿಂದ ಪಿತ್ತವು ವಾಂತಿ ಅಥವಾ ಬೇದಿಯಾಗಿ ಹೊರಹೋಗುತ್ತದೆ. ನೆಗಡಿಯಾದರೆ ಈರುಳ್ಳಿ ರಸದಲ್ಲಿ ಸ್ವಲ್ಪ ಹತ್ತಿ ನೆನೆಸಿ ಮೂಗಿನಲ್ಲಿ 15 ನಿಮಿಷ ಇಟ್ಕೊಳ್ತಾ ಬಂದರೆ ದಿನದಲ್ಲಿ 3 ಬಾರಿ ಈ ರೀತಿ ಮಾಡೋದ್ರಿಂದ ನೆಗಡಿ ಸಹ ಗುಣವಾಗುತ್ತೆ. ತಲೆನೋವು ಹೆಚ್ಚಿದ್ದರೆ ಈರುಳ್ಳಿಯನ್ನು 4-5 ಕರಿಮೆಣಸು ಸ್ವಲ್ಪ ನೀರಿನಲ್ಲಿ ಅರೆದು ಸೇವಿಸಿ 4-5 ಹನಿ ಮೂಗಿನಲ್ಲಿ ಹಾಕಿದರೆ ತಲೆನೋವು ಸಹ ನಿವಾರಣೆ ಆಗುತ್ತೆ. ಈರುಳ್ಳಿಯನ್ನು ನುಣ್ಣಗೆ ಅರೆದು ರಕ್ತಸ್ರಾವಗುತ್ತಿರುವ ಒಸಡಿಗೆ ಹಚ್ಚಿದರೆ ರಕ್ತಸ್ರಾವ ಸಹ ನಿಂತು ಹೋಗುತ್ತೆ. ಈರುಳ್ಳಿಯ ರಸವನ್ನ ತೆಗೆದು ಕಾಲರ ರೋಗಿಗೆ ಅರ್ಧ ಗಂಟೆಗೊಮ್ಮೆ ಕುಡಿಸಿದರೆ ಕಾಲರ ಸಹ ನಿವಾರಣೆ ಆಗುತ್ತೆ. ಮೂಗಿನಿಂದ ರಕ್ತ ಸುರಿತಿದ್ರೆ ಜಜ್ಜಿದ ಈರುಳ್ಳಿಯನ್ನ ಮೂಗಿನಿಂದ ವಾಸನೆ ತೆಗೆದುಕೊಂತಿದ್ರೆ ರಕ್ತ ಸಹ ನಿಂತು ಹೋಗುತ್ತೆ. ಹಸಿ ಈರುಳ್ಳಿಯನ್ನ ಪ್ರತಿದಿನವೂ ತಿನ್ನೋದ್ರಿಂದ ನಿದ್ರೆ ಬರುತ್ತೆ, ಸ್ನಾಯುಗಳಿಗೆ ಚೈತನ್ಯ ಸಿಗುತ್ತೆ. ಜಜ್ಜಿದ ಈರುಳ್ಳಿಯ ವಾಸನೆಯನ್ನು ತೆಗೆದುಕೊಳ್ಳೋದ್ರಿಂದ ವಾಂತಿ ನಿಲ್ಲುತ್ತೆ. ಪ್ರತಿದಿನ ಈರುಳ್ಳಿಯನ್ನು ತಿಂದರೆ ಹೃದಯ ರೋಗದ ತೊಂದರೆ ಇರೋದಿಲ್ಲ. ಅತಿ ಕಫದಿಂದ ಎದೆ ಉರಿತಿದ್ರೆ ಅರಿಶಿನ, ಈರುಳ್ಳಿ ಕಷಾಯ ಮಾಡಿ ಬೆಲ್ಲ ಹಾಕಿ ಸೇವಿಸಿದರೆ ಗುಣಮುಖವಾಗುತ್ತೆ. ಇನ್ನು ತುರಿಕೆ ಕಜ್ಜಿ ವಾಸಿಯಾಗಲು ಬಿಳಿ ಈರುಳ್ಳಿಯನ್ನು ಜಜ್ಜಿ ರಸ ತೆಗೆದು ಅದರಲ್ಲಿ ಅರಿಶಿನ ಪುಡಿ ಕಲಸಿ ಹಚ್ಚೋದ್ರಿಂದ ಗುಣ ಆಗುತ್ತೆ. ಊಟದ ನಂತರ ಹಸಿ ಈರುಳ್ಳಿಯನ್ನು ಸೇವಿಸೋದ್ರಿಂದ ಕುಡಿಯುವ ನೀರಿನ ಮೂಲಕ ದೇಹಕ್ಕೆ ಸೇರುವ ರೋಗಾಣುಗಳು ನಾಶವಾಗುತ್ತೆ. ಹಸಿ ಈರುಳ್ಳಿಯನ್ನು ಹಲ್ಲಿನಿಂದ ಕಡೆದು ತಿನ್ನೋದ್ರಿಂದ ದಂತಕ್ಷಯ ಸಹ ನಿವಾರಣೆಯಾಗುತ್ತೆ. ಜೇನುನೊಣ ಅಥವಾ ಚೇಳು ಕಚ್ಚಿದ ಸ್ಥಳದ ಮೇಲೆ ಜಜ್ಜಿದ ಈರುಳ್ಳಿಯನ್ನು ತಿಕ್ಕೋದ್ರಿಂದ ಉತ್ತಮ ಪರಿಣಾಮಕಾರಿಯಾಗಿದೆ. ಈರುಳ್ಳಿಯನ್ನು ಬೆಲ್ಲದೊಂದಿಗೆ ಸೇವಿಸೋದ್ರಿಂದ ದೇಹದ ತೂಕ ಸಹ ಹೆಚ್ಚುತ್ತೆ. ಈರುಳ್ಳಿಯಲ್ಲಿ ಕಬ್ಬಿಣದ ಅಂಶ ಇರೋದ್ರಿಂದ ಅದನ್ನು ತಿಂದರೆ ರಕ್ತ ಹೆಚ್ಚುತ್ತೆ. ಈರುಳ್ಳಿಯಲ್ಲಿ ರೋಗಾಣುಗಳನ್ನು ನಾಶ ಮಾಡುವ ಗುಣ ಇರೋದ್ರಿಂದ ಇದು ಸತತ ಉಪಯೋಗದಿಂದ ವಿಷಮ ಶೀತ ಜ್ವರ, ಕಾಲರ, ಸಿಡುಬು, ಅತಿಸಾರ, ಆಮಶಂಕೆ ಮೊದಲಾದ ರೋಗಗಳಿಗೆ ಭಯ ಇರೋದಿಲ್ಲ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಇದನ್ನೆಲ್ಲ ನಾವು ಬಳಸ್ತಾ ಬಂದ್ರೆ ಈ ಕಾಯಿಲೆಗಳನ್ನ ನಾವು ತಡೆಗಟ್ಟಬಹುದು. ಹಾಗಾಗಿ ಈರುಳ್ಳಿಯನ್ನ ನಿಮ್ಮ ದಿನನಿತ್ಯದಲ್ಲಿ ಬಳಕೆಯಲ್ಲಿ ಉಪಯೋಗ ಮಾಡ್ಕೊಳ್ಳಿ. ಅಂಗಾಲು ಒಡೆದಿರುವಾಗ ಜಜ್ಜಿದ ಈರುಳ್ಳಿಯನ್ನ ಒಡೆದಿರುವ ಭಾಗಕ್ಕೆ ಕಟ್ಟೋದ್ರಿಂದ ಉತ್ತಮ ಪರಿಣಾಮಕಾರಿಯಾಗಿದೆ. ಕಿವಿ ನೋವು ಬಂದ ಸಮಯದಲ್ಲಿ 4-5 ಹಸಿ ಈರುಳ್ಳಿ ರಸ ಬಿಸಿ ಮಾಡಿ 4-5 ಹನಿ ರಸವನ್ನು ಬಿಸಿ ಮಾಡಿ ಕಿವಿಗೆ ಹಾಕೋದ್ರಿಂದ ಕಿವಿ ನೋವು ಕಿವಿ ಸೋರೋದು ಸಹ ನಿಂತೋಗುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್? ಹಾಗೇನೆ ಹಸಿರುಳ್ಳಿನ ನಾವು ತಿಂತಾ ಬಂದರೆ ರಕ್ತ ಶುದ್ಧಿ ಆಗುತ್ತೆ. ಸೊ ರಕ್ತ ಏನಾದರೂ ಇಂಪ್ಯೂರಿಟಿ ಇದ್ದರೆ ಅದನ್ನು ಪ್ಯೂರ್ ಮಾಡುವಂಥ ಶಕ್ತಿ ಈ ಹಸಿ ಈರುಳ್ಳಿಗೆ ಇದೆ ಅಂತಲೇ ಹೇಳ್ಬೋದು. ಸೊ ತಡ ಮಾಡಬೇಡಿ, ವಾರಕ್ಕೆ ಒಮ್ಮೆ ಪ್ರತಿನಿತ್ಯನೂ ಸಹ ಈರುಳ್ಳಿನ ಸೇವನೆ ಮಾಡ್ಬೋದು. ಸೊ ಈರುಳ್ಳಿಯನ್ನು ಬಳಸ್ತಾ ಬಂದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ? ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ. ನಿಮ್ಮ ಮನೆಯಲ್ಲಿ ಈರುಳ್ಳಿಯನ್ನು ಯಾವ ರೀತಿ ನೀವು ಬಳಸ್ತೀರಾ, ಅದರಿಂದ ಏನು ಬೆನಿಫಿಟ್ಸನ್ನು ಪಡ್ಕೊತೀರಾ ಅಂತ ನಿಮ್ಗೇನಾದರೂ ಅದರಿಂದ ತಿಳಿದಿದ್ರೆ ನನಗೂ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ತಡ ಮಾಡಬೇಡಿ, ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.